ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಜಿಲ್ಲೆಯಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಜಿಲ್ಲೆಯ ವಿವಿಧ ಭಾಗಗಳ ಪರಿಸ್ಥಿತಿಯ ಕುರಿತು ಸಮಗ್ರ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ವಿಶೇಷವಾಗಿ ಔರಾದ್ ತಾಲೂಕಿನ ಹಲವೆಡೆ ನೀರಿನ ಸಮಸ್ಯೆ ಗಂಭೀರವಾಗಿರುವ ಬಗ್ಗೆ ಚರ್ಚೆ ನಡೆಯಿತು. ಯಾವುದೇ ಗ್ರಾಮಕ್ಕೂ ಕುಡಿಯುವ ನೀರಿನ ತೊಂದರೆ ಆಗದಂತೆ ತಕ್ಷಣವೇ ಟ್ಯಾಂಕರ್ ಹಾಗೂ ಖಾಸಗಿ ಬೋರ್ವೆಲ್ಗಳ ಮೂಲಕ ಸಮರ್ಪಕವಾಗಿ ನೀರು ಪೂರೈಸುವಂತೆ ಸಚಿವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಜನರಿಗೆ ಕುಡಿಯುವ ನೀರು ಒದಗಿಸುವುದು ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಕೆಕೆಆರ್ಡಿಬಿ ಅನುದಾನದ ಬಳಕೆ, ಸಂಸದರು ಹಾಗೂ ಶಾಸಕರ ಅನುದಾನದಲ್ಲಿ ಕೈಗೆತ್ತಿಕೊಂಡಿರುವ ಯೋಜನೆಗಳ ಕುರಿತು ಪರಿಶೀಲನೆ ನಡೆಸಿದರು. ಎಲ್ಲಾ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ನಿವಾರಣೆಗೆ ಕೈಗೊಂಡ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಊರಿನ ಅಂಚಿನಲ್ಲಿ ನೀರು ಬರ್ತಾ ಇಲ್ಲ ಅಂತ ಬಂದ್ರೆ ನಿಮ್ಗೆ ತಲೆದಂಡ ಆಗ್ತದೆ. ರೆಸ್ಪಾನ್ಸಿಬಲ್ ಅಂಡ್ ಡಿಸ್ಪ್ಯೂಟ್ ಆಕ್ಷನ್ ಟೇಕನ್ ಎಷ್ಟು ಈಗ ತಾವು ಹೇಳೋದಕ್ಕೆ ಸರ್, ನಾವು ಜಸ್ಕಾಂಲಿಂದ ಹೇಳಿಸಿ ಲೈನ್ ಮೆನ್ ಕಳಿಸಿ ಕರೆಂಟ್ ಕಟ್ ಮಾಡ್ತೀವಿ ಸರ್. ಆ ಟೈಮ್ನಲ್ಲಿ 1-2 hours 3 hours ಸರ್. ಆ ಪೀರಿಯಡ್ನಲ್ಲಿ ಯಾರು ಕೂಡ ಅವರಿಗೂ ಅಕ್ರಮ ಮಾಡಿದಾರ ಅಂತ ಒಂದೆರಡು ಕಡೆ ಯಾರು ಪ್ರಭಾವಿತರ ಅವ್ರ ಮೇಲೆ ಒಂದು FIR ಬುಕ್ ಮಾಡಿ, ಬೇರೆ ಎಲ್ಲ ಯೂಸ್ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ಲಿನೂ ಡೈರೆಕ್ಟ್ ಮೋಟರ್ ಹಚ್ಚಿ ನೀರು ತಗೊಳ್ಳೋದಿಲ್ಲ. ಅವ್ನು ಡೈರೆಕ್ಟ್ ಹಚ್ಬಿಟ್ಟಾದ್ರೆ ಫುಲ್ ಪ್ರೆಷರ್ ಅವನಿಗೆ ಹೋಗುತ್ತೆ. ಕೊನೆ ಮುಂದಿನ ಮನೆಗಳಿದ್ದವ್ರಿಗೆ ನೀರು ಬರೋದಿಲ್ಲ, ನೀರು ಬರ್ತಾ ಇಲ್ಲ, ಫೋನ್ ಮಾಡ್ತಾರೆ, ಮುಗಿಸಕ್ಕಾಗಿ ಮತ್ತೆ ದುಡ್ಡು ಹೋಗುತ್ತೆ. ಎಲ್ಲರಿಗೂ ಸರಿಯಾಗಿ ಸಮಾನ ಹಂಚಿಕೆ ಆಗಲಿ. ಹೇಳಿ, ಅಕ್ರಮ ಆಗ್ತವೆ, ಕಂಪ್ಲೇಂಟ್ ಆಗ್ತವೆ. ನೀವು ಯಾವಾಗ ಮಾಡಿದ್ದಾರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇಷ್ಟು ಟ್ಯಾಂಕರ್ ಹಾಕಿದ್ದಾರೆ, ಇಷ್ಟು ಟ್ರಿಪ್ ಹೊಡೆದಿದ್ದಾರೆ, ಇಷ್ಟು ಲೀಟರ್ ಹಾಕಿದ್ದಾರೆ, ಊರಿಗೆ ಹಾಕಿದ್ದಾರೆ. ಮತ್ತೆ ಅವತ್ತಿಗೆ ಕೊಡಿ, ಒಂದು ವರ್ಷದ ಪೇಮೆಂಟ್ ಕೊಡದೆ ಇಟ್ಕೊಂಡು ನೀವು ಮಾರ್ಚ್ ಪೇಮೆಂಟ್ ಏನಿದೆ ಅದೆಲ್ಲ ಏಪ್ರಿಲ್ 10th ಒಳಗಾಗಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಏಪ್ರಿಲ್ ಪೇಮೆಂಟ್ ಏನಿದೆ, ಏಪ್ರಿಲ್ ಪೇಮೆಂಟ್ ಮೇ 10th ಒಳಗೆ, ಮೇ 10th ಒಳಗಾಗಿ ಏಪ್ರಿಲ್ 30th ಒಳಗೆ ಇದ್ದಿದ್ದು ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ಕಮಲನಗರದಲ್ಲಿ ಟೋಟಲ್ 65 ಕಡೆ ನಂಬರ್ ಆಫ್ ಹ್ಯಾಬಿಟೇಷನ್ಸ್ ಪ್ರಾಬ್ಲಮ್ ಇಟ್ಟಿದ್ದು. ಹೌದು ಸರ್. ಅಲ್ಲ? ಹೌದು ಸರ್. ಟೋಟಲ್ 60 ಇಯರ್ಸ್ 19 ಕಡೆ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ವಿ ಸರ್. 59 ಕಡೆ ಮಾಡ್ತೇವಂತಲ್ಲಪ್ಪ, 3 ದಿವಸ ಫೋನ್ ಮಾಡ್ತಾ ಇದ್ದಾರೆ ನೀರಿಲ್ಲ ಅಂತ. ದಿನ ಯಾಕೆ ಹಂಚಲ್ಲ? ಇಮಿಡಿಯೇಟ್ 24 hours ಅಲ್ಲಿ ಟ್ಯಾಂಕರ್ ಹಚ್ಚಿ ನೀರು ಕೊಡ್ತಾರೆ. ಬಸ್ ಕಲ್ಯಾಣ ಬಾಲ್ಕಿ ಮ್ಯಾಕ್ಸಿಮಮ್ ಅವರ ಪ್ರಾಬ್ಲಮ್ ಕಾಣಿಸ್ತದೆ. ಕಮಲನಗರ್, ಬಸವ ಕಲ್ಯಾಣ, ಬಾಲ್ಕಿ 18-13 ಗ್ರಾಮ ಪಂಚಾಯತ್ ಇದೆ. ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಬಾಲ್ಕಿ ಔರಾದ್ ಇದೆ, ನೆಕ್ಸ್ಟ್ ಬಾಲ್ಕಿ ಆಯ್ತು. ಬೀದರಲ್ಲಿ ಕಡಿಮೆ ಇದೆ ಪ್ರಾಬ್ಲಮ್, ಚಿಕ್ಕಗೋಪಾಲ್ ಕಡಿಮೆ ಇದೆ, ಉನ್ನಾವದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಉನ್ನಾವದಿಯೋ ದೀಪಿಕಾ ಇಲ್ಲ, ನೀರಿನ ತೊಂದರೆ ಇಲ್ಲ. ಆಯ್ತಮ್ಮ, ಒಳ್ಳೇದಾಯ್ತು. ಚಿಕ್ಕಗೋಪ ಒಂದ್ ಕಡೆ 2 ಕಡೆ ಪ್ರಾಬ್ಲಮ್ ಇದೆ. ಚಿಟ್ಟಗುಪ್ಪ ತಾಲೂಕಿನ ಗೋವಿಂದ ತಾಂಡದಲ್ಲಿ ನಡೆದಿರುವ ಬಲವಂತದ ಮತಾಂತರ ಪ್ರಕರಣದ ಹಿನ್ನೆಲೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಡೆ ಅವರು ಸಂತ್ರಸ್ತ ಕುಟುಂಬದ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಯುವತಿಯ ಧೈರ್ಯ, ಆತ್ಮಸ್ಥೈರ್ಯ ಹಾಗೂ ತನ್ನ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲಿನ ಬದ್ಧತೆಯನ್ನು ಶಾಸಕ ಶ್ಲಾಘಿಸಿದರು. ನಮ್ಮ ಬಂಜಾರ ಸಮಾಜದ ವಿಶಿಷ್ಟ ಸಂಸ್ಕೃತಿ, ಆಚರಣೆ ಮತ್ತು ಪರಂಪರೆಯನ್ನು ಕಾಪಾಡಬೇಕು, ನಮಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಯುವತಿ ಮನವಿ ಮಾಡಿದರು ಎಂದು ತಿಳಿದು ಬಂದಿದೆ. ಈ ವೇಳೆ ಮಾತನಾಡಿದ ಶಾಸಕ ಡಾ ಶೈಲೇಂದರ್ ಬೆಲ್ದಾಡೆ ಅವರು, ಬಲವಂತ ಹಾಗೂ ಒತ್ತಡದ ಮೂಲಕ ನಡೆಯುವ ಮತಾಂತರಗಳನ್ನು ಸರ್ಕಾರ ಕಟ್ಟುನಿಟ್ಟಾಗಿ ತಡೆಯಬೇಕು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಅವರು ಸೂಚಿಸಿದರು. ಭೇಟಿಯ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ಹಾಣ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಪಕ್ಷದ ಮುಖಂಡರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು.
मुस्लिम नहीं है, पूरा हिंदू है, उन्हें अकेले गए तो ऐसा है, ऐसा करके और 2 आदमी को मुसलमान को ले लेके आए, दोनों को कार में ले लेके आए, दोपहर में कौन भी नहीं है, घर में भी कौन भी नहीं है, बुला लिए उन्हीं दोनों को। मैं अकेली थी, माताजी को बुलाओ जी। उन्हें आके बैठ और दोनों को घेर के मेरे को क्या बोलने लगा है, तुम ये पहनना और ये बात बोलना, इन्हें ऐसा मुसलमान में है तुम बोलना पड़ता, कहीं को नहीं बोलती तुम, कहीं को नहीं बोले तो तेरे को मार देते हम बोल के 2 आके डराने लग गए, ऐसा तलवार लेके आके दोनों ऐसा ठहर गए। मैं तुम वो आए थे बता दे तुम दोनों को भी, ऐसा दोनों ठहर गए और तलवार लेके ठहर गए, तुम ऐसा बोलना चाहिए मुसलमान में है, तुम ऐसा बोलना बोल के ऐसा पहनने लगा है और ऐसा बोलने लगा है, तो मैं डर के मार दिया तो क्या करूँ बोल के डर के ऐसा बात बोल दी, और बोल के भी मेरे को अब क्या करे, अब गांव में भी लोग ऐसा पहन लेके गए तो अब देख लेते ना, हमें को पकड़ लेते। हाँ बुर्का पहनने लगा, ऐसा बात बोलने लगा है मेरे को। हाँ घर में ऐसा पहना के वीडियो करके हाँ ऐसा करे मेरे को। ನಗರದ ಬಿವಿಬಿ ಭೂಮರೆಡ್ಡಿ ಕಾಲೇಜು ಮೈದಾನದಲ್ಲಿ ಭವ್ಯ ಹಾಗೂ ದಿವ್ಯವಾಗಿ ಆಯೋಜಿಸಲಾದ ಬೀದರ್ ಪ್ರಾರ್ಥನಾ ಮಹೋತ್ಸವದಲ್ಲಿ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸೂರ್ಯಕಾಂತ್ ನಾಗರಂಪಳ್ಳಿ ಭಾಗವಹಿಸಿದರು. ಅಪೋಸ್ತಲ ಡಾಕ್ಟರ್ ಅಂಕೂರ್ ಯೂಸೆಫ್ ನರುಲ್ಲಾ ಹಾಗೂ ಪಾಸ್ಟರ್ ಸೋನಿಯಾ ಯೂಸೆಫ್ ನರುಲ್ಲಾ ಅವರ ನೇತೃತ್ವದಲ್ಲಿ ನಡೆದ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಾರ್ಥನೆಯಲ್ಲಿ ತೊಡಗಿದರು. ಕಾರ್ಯಕ್ರಮವು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಸಂದೇಶವನ್ನು ಸಾರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೂರ್ಯಕಾಂತ್ ನಾಗರಂಪಳ್ಳಿಯವರು, ಧರ್ಮದ ಮಾರ್ಗವನ್ನು ಜನರಿಗೆ ತೋರಿಸುವ ಕಾರ್ಯವನ್ನು ಇಂತಹ ಮಹೋತ್ಸವಗಳು ಮಾಡುತ್ತಿವೆ. ಜನರ ಮನೆಯಲ್ಲಿದ್ದ ದೋಷಗಳು ನಿವಾರಣೆಯಾಗಲಿ ಎಂಬ ಆಶಯದಿಂದ ಪ್ರಾರ್ಥನೆ ನಡೆಯುತ್ತಿದೆ. ಇದೇ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಸ್ಥಳ ಒದಗಿಸಿದ್ದೇನೆ ಎಂದು ಹೇಳಿದರು. ಅಲ್ಲದೆ ಬೀದರ್ ಗಡಿ ಪ್ರದೇಶವಾಗಿರುವುದರಿಂದ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಆಗಮಿಸುವ ಜನರಿಗೆ ಅನುಕೂಲವಾಗುವಂತೆ ಈ ಸ್ಥಳವನ್ನು ನೀಡಲಾಗಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಶಾಂತಿ ಪಡೆಯಲಿ ಎಂದು ತಿಳಿಸಿದರು. ಪ್ರಾರ್ಥನಾ ಮಹೋತ್ಸವದಲ್ಲಿ ಭಕ್ತಿ ಗೀತೆಗಳು, ವಿಶೇಷ ಪ್ರಾರ್ಥನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮಗಳು ನಡೆದವು. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಅನುಭವ ಪಡೆದರು. ಪಾಸ್ಟರ್ ಡಾಕ್ಟರ್ ಅಂಕೂರ್ ನರೋಲಾ ಅವರು ಹಾಗೂ ಪಾಸ್ಟರ್ ಸೋನಿಯಾ ನರೋಲಾ ಅವರು